ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿ ಹಾಕೊಂಡಿರೋದು ಬೈರತಿ ಬಸವರಾಜ್ ಪರ ವಕೀಲರು. ಕೋರ್ಟಲ್ಲಿ ಜಾಮೀನು ಅರ್ಜಿ ಸಂಬಂಧವಾಗಿ ವಾದ ಮಂಡನೆ ಆಗುತ್ತೆ. ನಮ್ಮ ಕಕ್ಷಿದಾರ ತಪ್ಪು ಮಾಡಿಲ್ಲ ಅಂತ ಹೇಳಿ ಬೈರತಿ ಪರ ವಕೀಲರು ಹೇಳಿದ್ದಾರೆ. ಬೈರತಿ ಬಸವರಾಜ್ ಪರವಾಗಿ ವಕೀಲರ ವಾದಕ್ಕೆ SPP ಆಕ್ಷೇಪಣೆ ರೈಸ್ ಮಾಡ್ತಾರೆ. ಮತ್ತೊಬ್ಬ ಆರೋಪಿ A20 ನೋಡಿ, ಈ ಒಬ್ಬ ಬಿಕ್ಲು ಶಿವನ ಕೇಸಲ್ಲಿ 20 ಜನ ಆರೋಪಿಗಳನ್ನು ಹೆಸರಿಸಿರೋದಲ್ಲಿ ಅದರಲ್ಲಿ A20 ಅಜಿತ್ ಅನ್ನೋನು ಅವನನ್ನು CID ಕಸ್ಟಡಿಗೆ ತೆಗೆದುಕೊಂಡಿದೆ. ಫೆಬ್ರವರಿ 19ರವರೆಗೂ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್. ಬೈರತಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ವಕೀಲರು ವಾದವನ್ನು ಮಂಡಿಸ್ತಾರೆ. ನಮ್ಮ ಕಕ್ಷಿದಾರರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ಅವರು ಉದ್ದೇಶಪೂರ್ವಕ ಕೆಟ್ಟ ಉದ್ದೇಶ ಇಟ್ಕೊಂಡೇ ಅವ್ರ ಹೆಸರನ್ನು ಸೇರಿಸ್ಬಿಟ್ಟಿದ್ದಾರೆ ಕೇಸ್ನಲ್ಲಿ. ಯಾವ ನೋಟಿಸು ಕೊಟ್ಟಿಲ್ಲ, ತನಿಖೆ ಮಾಡ್ತೀವಿ ಅಂತ ಹೇಳಿ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ದಿದ್ರೆ ಸ್ಪಂದಿಸ್ತಾ ಇದ್ದರು ಬೈರತಿ ಅವರು, ಎಲ್ಲೂ ಹೋಗ್ತಾ ಇರಲಿಲ್ಲ. ಅವರು ಭಾರತೀ ನಗರ ಪೊಲೀಸರ ವಿಚಾರಣೆಗೆ ಆಲ್ರೆಡಿ ಹಾಜರಾಗಿದ್ದಾರೆ. ಒಂದು ದಿನ ಪೂರ್ತಿ ವಿಚಾರಣೆ ಮಾಡಿದ್ದಾರೆ. ಮತ್ತೆ ನೋಟಿಸ್ ಕೊಟ್ಟಿದ್ದರು. ಆ ವೇಳೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು CID ಅವರು ಸುಳ್ಳು ಹೇಳಿಕೆಯಿಂದ ವಾದಿಸ್ತಾ ಇದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೋ ಆ ಹೇಳಿಕೆನೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಬೈರತಿ ಬಸವರಾಜ್ ಅವ್ರಿಗೇನು ಗೊತ್ತಿರುತ್ತೋ ಕೇಸ್ಗೆ ಸಂಬಂಧಪಟ್ಟಿದ್ದಾರೋ ಇಲ್ವೋ ಅದನ್ನು ಅವ್ರು ಹೇಳ್ತಾರೆ. CIDಗೆ ಏನು ಬೇಕೋ ಅದನ್ನು ಹೇಳೋಕ್ಕಾಗಲ್ಲ. ಅವರು ಏನು ನಡೆದಿದೆಯೋ ಅದನ್ನು ಅವ್ರು ಹೇಳ್ತಾರೆ. CIDಗೆ ಬೇಕಿರುವ ಆಯಾಮದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಅವರು ಶಾಸಕರ ಮರ್ಯಾದೆ ತೆಗಿಬೇಕು ಅಂತಾನೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ರು. ಹೀಗಾಗಿ ಅರೆಸ್ಟ್ ಮಾಡಿದ್ದಾರೆ.